ನಮ್ಮ ಇಂಡಿಯಾದಲ್ಲಿ ಸ್ಕ್ಯಾಮ್ ಅಂದ್ರೆ ಬ್ಯಾಂಕ್, ಜಾಬ್, ಎಕ್ಸಾಮ್, ಮನಿ ಈ ತರಹಗಳಲ್ಲಿ ಸ್ಕ್ಯಾಮ್ಗಳು ಆಗ್ತವೆ. ಕೆಲವು ಬೆಳಕಿಗೆ ಬರ್ತವೆ, ಇನ್ನು ಕೆಲವು ಗೊತ್ತೇ ಆಗಲ್ಲ. ಆದ್ರೆ ಇವತ್ತು ನಾನು ಹೇಳೋಕೆ ಹೊರಟಿರೋ ಈ ಸ್ಕ್ಯಾಮ್ ಯಾರಿಗೂ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬರು ಇದರಲ್ಲಿ ಸಿಲುಕಿದ್ದಾರೆ. ಅದೇನಂದ್ರೆ ಫುಡ್ ನ್ಯೂಟ್ರಿಯೆಂಟ್ಸ್ಗಳ ಮಹಾ ದರೋಡೆ. ಅದು ನಮಗೆ ಗೊತ್ತಾಗದ ಹಾಗೇನೆ ನಮ್ಮ ಜೊತೆನೆ ನಡೆಯುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಆದ್ರೆ ಹೊಟ್ಟೆ ತುಂಬಿದ ತಕ್ಷಣ ದೇಹಕ್ಕೆ ಬೇಕಾಗುವ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ಗಳು ಸಿಕ್ಕಿದೆ ಅಂತ ಅರ್ಥ ಅಲ್ಲ. ಇದನ್ನೇ ಕರೀತಾರೆ ಹಿಡನ್ ಹಂಗರ್ ಅಥವಾ ಗುಪ್ತ ಹಸಿವು. ಅಂದ್ರೆ ನಮಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿದ ಹಾಗೆ ಅನಿಸುತ್ತೆ, ಆದ್ರೆ ನಮ್ಮ ದೇಹದ ಒಳಗೆ ಇರುವ ಜೀವಕೋಶಗಳು ಹಸಿವಿನಿಂದಲೇ ಇರ್ತವೆ. ಹಾಗಾದ್ರೆ ನಮ್ಮ ಊಟದಲ್ಲಿರುವ ಪೋಷಕಾಂಶಗಳು ಎಲ್ಲಿ ಹೋದವು? 50 ವರ್ಷಗಳ ಹಿಂದೆ ನಮ್ಮ ಹಿರಿಯರು ತಿನ್ನುತ್ತಿದ್ದ ಒಂದು ಗೋಧಿಯ ಕಾಳಿಗಿಂತ ಇಂದಿನ ಗೋಧಿಯಲ್ಲಿ 56% ಜಿಂಕ್ ಅಂಶ ಕಡಿಮೆ ಇದೆ. 50 ವರ್ಷಗಳ ಹಿಂದಿನ ಶಕ್ತಿಯನ್ನು ನಾವು ಈಗ ಪಡಿಬೇಕು ಅಂದ್ರೆ 2 ಪಟ್ಟು ಹೆಚ್ಚು ತಿನ್ನಬೇಕಾಗುತ್ತೆ. ಈ ದರೋಡೆಯಿಂದ ಯಾರಿಗೆ ಅತಿ ಹೆಚ್ಚು ನಷ್ಟ ಆಗ್ತಿದೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ 57% ಮಕ್ಕಳು, 67% ಮಹಿಳೆಯರಿಗೆ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಅಷ್ಟೇ ಅಲ್ಲ, 35% ಮಕ್ಕಳು ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಡೆವಲಪ್ಮೆಂಟ್ ಆಗ್ತಿಲ್ಲ. ಒಂದು ಕಡೆ ನಾವು ಚಂದ್ರಯಾನ, ಮಂಗಳಯಾನ ಅಂತಹ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಸಕ್ಸಸ್ ಆಗಿದ್ದೀವಿ, ಮುಂದುವರೆದಿದ್ದೀವಿ. ಆದ್ರೆ ಇನ್ನು ನಮ್ಮ ಸಮಾಜ ಮೂಲಭೂತವಾದ ರಕ್ತಹೀನತೆಯಂತ ಸಮಸ್ಯೆಯ ಜೊತೆನೆ ಹೋರಾಡ್ತಿದೆ. ಬನ್ನಿ, ನ್ಯೂಟ್ರಿಯೆಂಟ್ಸ್ಗಳ ಸ್ಕ್ಯಾಮ್ ಎಲ್ಲೆಲ್ಲಿ ಮತ್ತೆ ಹೇಗೆ ನಡೀತಿದೆ ಅಂತ ತಿಳಿಸ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಆಗಿ 4 ಸ್ಕ್ಯಾಮರ್ಸ್ ಬರ್ತಾರೆ. ಫಸ್ಟ್ ಒನ್ ಬರುತ್ತೆ ಮಣ್ಣು. ಭಾರತದ 40% ಮಣ್ಣಿನಲ್ಲಿ ಇಂದು ಜಿಂಕ್ ಕೊರತೆ ಇದೆ. ಮತ್ತೆ ಮಣ್ಣಿನಲ್ಲಿ ಇರಬೇಕಾದ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ 5ಕ್ಕೆ ಕುಸಿದಿದೆ. ಈಸಿಯಾಗಿ ಹೇಳುವುದಾದ್ರೆ ನಾವು ಬೆಳೆ ಬೆಳೆಯುವ ಭೂಮಿಗೆ ಹಸಿವಿನಿಂದ ಬಳಲುತ್ತಿದೆ. ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಇಲ್ಲ ಅಂದ್ರೆ ಆಹಾರದಲ್ಲಿ ಬರೋಕೆ ಹೇಗೆ ಸಾಧ್ಯ? ಇನ್ನು ಸೆಕೆಂಡ್ ಬರುತ್ತೆ ಬೀಜಗಳು. ಹಸಿರು ಕ್ರಾಂತಿಯ ಸಮಯದಲ್ಲಿ ಹೆಚ್ಚಾಗುತ್ತಿದ್ದ ಜನಸಂಖ್ಯೆಗೆ ಆಹಾರ ಕೊಡೋಕೆ ನಾವು ಹೆಚ್ಚು ಇಳುವರಿ ಕೊಡುವ ಬೀಜಗಳಿಗೆ ಮಾತ್ರ ಫೋಕಸ್ ಮಾಡಿದ್ವಿ. ಆ ಟೈಮ್ನಲ್ಲಿ ಪೋಷಕಾಂಶಗಳ ಬಗ್ಗೆ ಗಮನ ಹರಿಸೋದನ್ನೇ ಮರೆತ್ವಿ. ಹಳೆಯ ಕಾಲದ ಬೀಜಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದರೆ ಹೊಸ ಬೀಜಗಳು ಕೇವಲ ಪ್ರಮಾಣವನ್ನು ಮಾತ್ರ ಹೆಚ್ಚಿಸಿದವು, ಗುಣಮಟ್ಟವನ್ನಲ್ಲ. ಈಗ ಬರುತ್ತೆ ಥರ್ಡ್. ಇದು ನಡೆಯೋದು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ. ಬ್ಲಿಸ್ ಪಾಯಿಂಟ್ ಇಂಜಿನಿಯರಿಂಗ್ ಅಂದ್ರೆ ಈ ಅಲ್ಟ್ರಾ ಪ್ರೊಸೆಸ್ ಆಹಾರಗಳಲ್ಲಿ ಉಪ್ಪು, ಸಕ್ಕರೆ, ಫ್ಯಾಟ್ ನಂತಹ ಕೆಮಿಕಲ್ ಗಳನ್ನ ಯೂಸ್ ಮಾಡಿ ನಮ್ಮ ಮೈಂಡ್ ಅದಕ್ಕೆ ಅಡಿಕ್ಟ್ ಆಗೋ ಹಾಗೆ ಮಾಡ್ತಾರೆ. ಈ ಪ್ರೊಸೆಸ್ ನಲ್ಲಿ ಆಹಾರದಲ್ಲಿರುವ 30ರಿಂದ 40% ನ್ಯೂಟ್ರಿಯೆಂಟ್ಸ್ ಗಳು ಕಿಲ್ ಆಗ್ತವೆ. ಇನ್ನು ಕೊನೆಯದು ಬರುತ್ತೆ ಊಟದ ತಟ್ಟೆ. ಇತಿಹಾಸವನ್ನು ನೋಡಿದರೆ ಮನುಷ್ಯರು ಸುಮಾರು 6000ಕ್ಕೂ ಹೆಚ್ಚು ಬೇರೆ ಬೇರೆ ಸಸ್ಯ ಆಹಾರಗಳನ್ನು ತಿನ್ನುತ್ತಿದ್ರು. ಆದ್ರೆ ಇವತ್ತು ಆ ಆಹಾರ ವೈವಿಧ್ಯತೆ 30 ಸಸ್ಯಗಳಿಗೆ ಇಳಿದಿದೆ. ಅದರಲ್ಲೂ ಭಾರತದಲ್ಲಿ ಅಕ್ಕಿ, ಗೋಧಿ, ಮೆಕ್ಕೆಜೋಳ ಇವೇ ನಮ್ಮ 70% ಕ್ಯಾಲೋರಿಗಳನ್ನ ಕೊಡ್ತಿವೆ. ಎರಡನೇ ಪಾಯಿಂಟ್ ಬರುತ್ತೆ ಹಿಡನ್ ಹಂಗರ್. ಇದು ನಮ್ಮ ದೇಹದ ಮೇಲೆ ನಿಖರವಾಗಿ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಅರ್ಥ ಮಾಡಿಸ್ತೀನಿ. ಐರನ್ ನಮ್ಮ ದೇಹಕ್ಕೆ ಒಂದು ಮೊಬೈಲ್ ಫೋನಿನ ಬ್ಯಾಟರಿ ಇದ್ದ ಹಾಗೆ. ಇದು ನಮ್ಮ ಬ್ರೈನ್ಗೆ ಆಕ್ಸಿಜನ್ ಕೊಟ್ಟು ಏಕಾಗ್ರತೆ ಮತ್ತೆ ಅರಿವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಬ್ಯಾಟರಿ ಖಾಲಿ ಆದ್ರೆ ಫೋನ್ ಡೆಡ್ ಆಗುತ್ತಲ್ಲ, ಹಾಗೆ ಐರನ್ ಇಲ್ಲದಿದ್ರೆ ಮೆದುಳು ಫೋಕಸ್ ಮಾಡುವುದೇ ಇಲ್ಲ. ಇನ್ನು ಜಿಂಕ್, ಇದು ನಮ್ಮ ದೇಹಕ್ಕೆ ವೈಫೈ ನೆಟ್ವರ್ಕ್ ಇದ್ದಂಗೆ. ರೋಗ ನಿರೋಧಕ ಶಕ್ತಿ, ದೈಹಿಕ ಬೆಳವಣಿಗೆಯಂತ ಆಪ್ ಗಳನ್ನ ರನ್ ಆಗುವುದಕ್ಕೆ ಜಿಂಕ್ ಅಗತ್ಯ. ನೆಟ್ವರ್ಕ್ ಕಟ್ ಆದ್ರೆ ಈ ಆಪ್ಗಳು ವರ್ಕ್ ಆಗುವುದೇ ಇಲ್ಲ. ಇದು ಕೇವಲ ಒಬ್ಬ ಮನುಷ್ಯನ ಪ್ರಾಬ್ಲಮ್ ಅಲ್ಲ, ಇದು ದೊಡ್ಡ ಆರ್ಥಿಕ ವಿಪತ್ತು. ಹೇಗೆ ಅಂದ್ರೆ ಹಿಡನ್ ಹಂಗರ್ ಇಂದ ಕ್ರಿಯೇಟ್ ಆಗುವ ಫಿಸಿಕಲ್ ಮೆಂಟಲ್ ಹೆಲ್ತ್ ಗ್ರೋತ್ ಕೊರತೆಯಿಂದ ರಾಷ್ಟ್ರಗಳು GDPಯನ್ನ 4% ಕಳೆದುಕೊಳ್ಳುತ್ತವೆ. ಯುವ ಜನತೆ ಅನಾರೋಗ್ಯದಿಂದ ಇದ್ದರೆ ಅದು ನೇರವಾಗಿ ದೇಶದ ಆರ್ಥಿಕತೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಬಯೋಫೋರ್ಟಿಫಿಕೇಶನ್ ಅಥವಾ ಬೀಜಗಳ ಹ್ಯಾಕಿಂಗ್, ಇದಕ್ಕೆ ಒಂದು ಪರಿಹಾರವಿದೆ. ಏನಂದ್ರೆ ನಮ್ಮ ಕೃಷಿ ವಿಜ್ಞಾನಿಗಳು ಇಲ್ಲಿ ಹೇಗೆ ಮ್ಯಾಚ್ ವರ್ಕರ್ಗಳ ಹಾಗೆ ಕೆಲಸ ಮಾಡ್ತಾರೆ ಅನ್ನೋದೇ ನಿಜಕ್ಕೂ ಕುತೂಹಲ. ಅತಿ ಹೆಚ್ಚು ಪೋಷಕಾಂಶಗಳು ಇರೋ ಬೀಜಗಳು ಸಾಂಪ್ರದಾಯಿಕ ಹಳೆಯ ಬೀಜಗಳನ್ನ ಮತ್ತೆ ಹೆಚ್ಚು ಇಳುವರಿ ನೀಡುವ ಆಧುನಿಕ ಬೀಜಗಳನ್ನ ಒಟ್ಟಿಗೆ ಸೇರಿಸಿ ಹೊಸ ಜನರೇಷನ್ನ ಆಲ್ರೌಂಡರ್ ಬೀಜಗಳನ್ನ ಸೃಷ್ಟಿಸುತ್ತಾರೆ. ಇದರಿಂದ ರೈತರಿಗೆ ಇಳುವರಿಯೂ ಸಿಗುತ್ತೆ, ಹಾಗೆ ಜನರಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಎರಡು ಕಡೆಯಿಂದಲೂ ಲಾಭ. ಇದು ಯಾವುದೇ ಕೆಮಿಕಲ್ ಹಾಕಿ ಬೆಳೆಸಿರೋ ಬೆಳೆಯಲ್ಲ, ನೈಸರ್ಗಿಕವಾದ ಸಾಂಪ್ರದಾಯಿಕ ಸಸ್ಯ ಸಂವರ್ಧನೆ. ಇದು ಕಳೆದ 30 ವರ್ಷಗಳ ನಿರಂತರ ಜಾಗತಿಕ ಸಂಶೋಧನೆಯ ಫಲ. ಈಗಾಗಲೇ ಜಗತ್ತಿನಾದ್ಯಂತ ಸುಮಾರು 60 ಕೋಟಿ ಜನ ರೈತರು ಈ ಪೋಷಕಾಂಶಯುಕ್ತ ಬೆಳೆಯನ್ನ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಬಯೋಮೋರ್ಟಿಫಿಕೇಶನ್ ನಲ್ಲಿ ಇನ್ವೆಸ್ಟ್ ಮಾಡುವ ಪ್ರತಿಯೊಂದು $, ಸಾರ್ವಜನಿಕ ಆರೋಗ್ಯ ಮತ್ತು ಸಮಾಜದ ಉತ್ಪಾದಕತೆಯ ಸುಧಾರಣೆಯ ಮೂಲಕ $17ಗಳಷ್ಟು ಪ್ರಾಫಿಟ್ ಮಾಡಿದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಸಿಸ್ಟಮ್ ರಿಟರ್ನ್. ಅಡುಗೆ ಮನೆಯ ತಂತ್ರಗಳು. ಈಗಾಗಲೇ ಕಳೆದು ಹೋದ ಪೋಷಕಾಂಶಗಳನ್ನು ನಾವು ಮರಳಿ ತರೋದು ಹೇಗೆ? ಈಗ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮದೇ ಆದ ಅಡುಗೆ ಮನೆಯಲ್ಲಿ ಏನೇನು ಮಾಡಬಹುದು ಅಂತ ತಿಳಿಸ್ತೀವಿ.
EFUSS ಈ ಚಾರ್ಟ್ ಅನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. F ಅಂದರೆ ಫಾರ್ಮೇಷನ್, ಇದು ಪೋಷಕಾಂಶಗಳನ್ನು 2 ರಿಂದ 5 ಪಟ್ಟು ಹೆಚ್ಚಿಸುತ್ತದೆ. U ಎಂದರೆ ಯೂಸ್ ಹೋಲ್ಡ್ ಫುಡ್ಸ್, ಇದು ಸಿಪ್ಪೆಯನ್ನ ಎಸೆಯದೆ ಇಡೀ ಆಹಾರವನ್ನ ಹಾಗೆ ತಿನ್ನುವುದು. S ಅಂದರೆ ಸೋಕಿಂಗ್ ಅಂಡ್ ಸ್ಪೋರ್ಟಿಂಗ್, ಇದು ನೆನೆಸುವುದು ಮತ್ತು ಮೊಳಕೆ ಬರಿಸುವುದು, ಇದರಿಂದ ಹೊಸ ವಿಟಮಿನ್ಗಳು ಅನ್ಲಾಕ್ ಆಗುತ್ತವೆ. ಕೊನೆಯದು S ಅಂದರೆ ಸ್ವಿಚ್ ಆಫ್ ಫುಡ್ಸ್, ಒಂದೇ ರೀತಿಯ ಆಹಾರವನ್ನು ತಿನ್ನುವ ಬದಲು ದಿನವೂ ಆಹಾರವನ್ನು ಬದಲಾಯಿಸುವುದು. ಈ ಎಲ್ಲ ಪ್ರೊಸೆಸ್ಗೆ ಒಂದು ಎಕ್ಸ್ಪ್ಲೇನ್ ಅಂದರೆ ಅಣಬೆಗಳನ್ನು ಕತ್ತರಿಸಿ ಸೂರ್ಯನ ಬಿಸಿಲಿಗೆ 15 ರಿಂದ 60 ನಿಮಿಷಗಳ ಕಾಲ ಇಟ್ಟರೆ ಸಾಕು, ಅದರಲ್ಲಿ ವಿಟಮಿನ್ ಡಿ ಅಂಶ 50% ಹೆಚ್ಚಾಗುತ್ತದೆ. ಈ ವಿಡಿಯೋದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ. ನಮ್ಮ ಊಟದಿಂದ ಯಾರೂ ನ್ಯೂಟ್ರಿಯನ್ಸ್ಗಳನ್ನು ಕಸಿದುಕೊಳ್ಳಲು ನಾವು ಅವಕಾಶ ನೀಡಬಾರ್ದು. ಪೋಷಣೆ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು. ಆಹಾರ ಅನ್ನೋದು ಕೇವಲ ರುಚಿಗೆ ಮಾತ್ರವಲ್ಲ, ಅದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಪೋಷಣೆಗಾಗಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ನ ರಿವ್ಯೂ ಮಾಡ್ತಿದ್ದೀನಿ.